ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ, ಇವತ್ತೇನದ ನಾನು ನಿಮಗೆ ಅಡಿಗೆ ತೋರಿಸ್ಲಿಕ್ಕತ್ತಿಲ್ಲ. ಇಲ್ಲೇನದ ನಮ್ಮ ಅತ್ತೆ ಈಕಿ ಜ್ಯೋತಿಷ್ಯ ಹೇಳ್ತಾಳ. ಈಗೇನದ ಕೆಲವು ಮನೆಯೊಳಗೆ ಮದುವೆ ಅದು ಲೇಟ್ ಆಗಿರ್ತದೆ, ಮತ್ತು ಕೆಲವು ಮಂದಿಗೆ ಮಕ್ಕಳಾಗಿರಂಗಿಲ್ಲ. ಅದಕ್ಕೇನದ ಕೆಲವೊಂದು ಪರಿಹಾರ ಇಲ್ಲದ. ಇದಕ್ಕೇನದ ಮುಖ್ಯ ಅಂದ್ರೆ ನಂಬಿಕೆ ಬೇಕಾಗ್ತದೆ. ಅದನ್ನ ನೀವು ನಂಬಿಕೆ ಇಟ್ಟು ಮಾಡಿದ್ರಿ ಅಂದ್ರೆ ಖಂಡಿತ ಫಲ ಸಿಗ್ತದೆ ಅಂತ ನಾನು ಅನ್ಕೊಂಡಿನಿ. ಅವ್ರು ಏನು ಹೇಳ್ತಾರೆ ಎಂಬುದನ್ನ ಈಗ ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ. ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕಂತ ಮಾಡೀನಿ. ಮದುವೆ ಈಗಿನ ಕಾಲಕ್ಕೆ ಭಾಳ ತಡ ಆಗೋದು, ಮದುವೆ ಆಗಲಾರ್ದು ಸಮಸ್ಯೆ ಭಯಂಕರ ಮಂದಿದು. ಹಿಂಗಾಗೋದ್ರಿಂದ ಮನಸ್ಸಿಗೆ ಬೇಜಾರಾಗ್ತದೆ. ಆದರೆ ನೀವು ಒಂದು ಸರಳ ಉಪಾಯ ಏನಪ್ಪ ಅಂದ್ರೆ, ಒಂದು ಎಣ್ಣೆ ಶಾಸ್ತ್ರ ಮಾಡೋದು. ಒಂದು ಚಲೋ ಮುಹೂರ್ತ ನೋಡಿ ಒಂದಿಬ್ಬರು ಮುತ್ತೈದೆಯರು ಕರೆದು, ಹೆಣ್ಮಕ್ಳಾಗಲಿ ಗಂಡಸರಾಗಲಿ ಅವ್ರಿಗೆ ಎಣ್ಣೆ ಶಾಸ್ತ್ರ ಮಾಡಿಸಿ, ಆಮೇಲೆ ಕದ್ಲಾರ್ತಿ ಒಂದು ಅರಿಶಿನ ಕುಂಕುಮ ನೀರು ಹಾಕಿ ದೇವರಿಗೆ ಆರತಿ ಮಾಡಿ, ಅದ ಆರತಿನ ಹುಡುಗಿಗೋ ಹುಡುಗಿಗೋ ಮಾಡಿ ಅವ್ರು ಎರ್ಕೊಳ್ಳೋ ನೀರಿನಾಗ ಹಾಕ್ರಿ. ಇದರಿಂದ ಎಷ್ಟೋ ಮಂದಿಗೆ ಚಲೋ ಆಗಿದೆ. ಮತ್ತು ಇನ್ನೊಂದು ಆರೋಗ್ಯಕ್ಕೆ ಏನಾರ ಸಮಸ್ಯೆ ಬಂತು ಅಂದ್ರೆ, ಒಂದು ಹಿತ್ತಾಳಿ ತಟ್ಟೆಯೊಳಗೆ ಗೋಧಿ ಹಾಕಿಟ್ಟು ಅದ್ರ ಮೇಲೆ ಒಂದು ಹಿತ್ತಾಳಿ ದೀಪ ಇಟ್ಟು ಪೂರ್ವಕ್ಕೆ ಉರಿಯೋಂಗೆ ಮಾಡಿ ಅದಕ್ಕೆ ಕೆಂಪು ಕಲ್ಸಕ್ರಿ ಹಾಕೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆದದ್ದು ಕಂಡು ಬರ್ತದೆ. ಮತ್ತು ಮಕ್ಕಳಾಗದೇ ಇದ್ದವರು ಮುತ್ತೈದೆಯರನ್ನ ಕರೆದು ದಾಳಿಂಬ್ರ ಹಣ್ಣು ಅಂದ್ರೆ ಬೀಜ, ಅದರೊಳಗೆ ಭಾಳ ಬೀಜ ಇರ್ತಾವೆ, ಇದರಲ್ಲಿ ಫಲ ಸಿಗ್ತದೆ. ಮುತ್ತೈದೆಯರನ್ನ ಕರೆದು ನಿಮ್ಗೆ ಎಷ್ಟು ಆಗ್ತದೆ ಸಾಧ್ಯ ಆದಷ್ಟು ತಿನಿಸು ಉಣಸು ಕೊಟ್ಟು ಹೂವು ಬಳಿ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೆ ಉಡಿ ತುಂಬಿ, ದಾಳಿಂಬ್ರ ಹಣ್ಣು ಉಡಿ ತುಂಬೋದ್ರಿಂದ ಮಕ್ಕಳಾಗ್ತಾವೆ. ಇದನ್ನು ನೀವು ಸಾರಿಸಿ ನೋಡ್ರಿ. ಇದ್ರೇನು ಅನ್ಯಾಯ ಇಲ್ಲ, ಅಪರಾಧ ಇಲ್ಲ, ತ್ರಾಸಿಲ್ಲ. ಅದಕ್ಕೆ ಭಾಳ ಮಂದಿಗೆ ಇದರಲ್ಲೇ ಸಕ್ಸಸ್ ಆಗಿದೆ. ಇದನ್ನು ಯಾರ್ಯಾರಿಗೆ ಅನಾನುಕೂಲದವ್ರು ಮಾಡಲಿ ಅಂಥೇಳಿ ನಾ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊತೀನಿ. ಕೇಳಿದ್ರಲ್ಲ, ಇವೇನದ ಕೆಲವೊಂದು ಸಲಹೆಗಳು ನಿಮಗೂ ಎಲ್ಲ ಉಪಯುಕ್ತವಾಗ್ತಾವ ಅಂದ್ಕೊಂಡಿನಿ. ಯಾವುದೇ ಒಂದು ಸಲಹೆ ಮಾಡಿದ್ರು ಒಂದು ನಂಬಿಕೆ ಇಟ್ಟು ಮಾಡ್ಬೇಕಾಗ್ತದೆ. ಅದು ನಂಬಿಕೆ ನಿಮ್ಮಲ್ಲಿ ಇತ್ತಂದ್ರೆ ಖಂಡಿತ ಮಾಡ್ರಿ. ಎಷ್ಟೋ ಜನಕ್ಕೆ ಇದೇನದ ಉಪಯೋಗ ಆಗಿದೆ. ಮತ್ತೊಂದು ಸಾಂಪ್ರದಾಯಿಕ ವಿಡಿಯೋದೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.